ಹಾಯ್ ಫ್ರೆಂಡ್ಸ್, ಎಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಮತಾ ಮದೇಶ್. ಇವತ್ತು ಗುರುವಾರ, ನಾನು 11:15 ವ್ಲಾಗ್ ಶುರು ಮಾಡ್ತಾಯಿದ್ದೀನಿ. ನಿಮಗೆಲ್ಲ ಗೊತ್ತೇ ಇರ್ಬೋದು, ತಮ್ಮನೇಲಿ ನೋಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಏನಪ್ಪ ಅಂತಂದರೆ, ಇವತ್ತು ನಾನು ಮಂತ್ರಾಲಯಕ್ಕೆ ಹೋಗ್ತಾಯಿದ್ದೀನಿ 9ನೇ ತಾರೀಕು. ಅದಕ್ಕೋಸ್ಕರ ಮನೆಯೆಲ್ಲ ಕ್ಲೀನಿಂಗ್ ಮಾಡಬೇಕು. ಕ್ಲೀನಿಂಗ್ ಮಾಡ್ತಾಯಿದ್ದೀನಿ, ಸ್ವಲ್ಪ ಮಾಡ್ಕೋಬೇಕು ಅಂದ್ಬಿಟ್ಟು ಕ್ಲೀನಿಂಗ್ ಮಾಡ್ತಾಯಿದ್ದೀನಿ. ಈಗ ಇವತ್ತು ಆದಷ್ಟು ಎಷ್ಟು ಕ್ಲೀನ್ ಮಾಡ್ತೀನಿ, ರೂಮ್ನ ಕ್ಲೀನ್ ಮಾಡ್ತಾಯಿದ್ದೀನಿ. ಮತ್ತು ವಾರ್ಡ್ರೋಬೆಲ್ಲ ಫುಲ್ಲು ಮೆಸ್ಸಿ ಆಗಿಬಿಟ್ಟಿದೆ. ಈಗ ವಾರ್ಡ್ರೋಬ್ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. 11 ಕಾಲಲ್ಲಿ ಏನಪ್ಪ ಟೀ ಕುಡಿತಿದ್ದಾಳೆ ಅಂತ ಅಂತೀರಾ? ನನಗೊಂದು ಸ್ವಲ್ಪ ಅದೊಂಥರ ಅಭ್ಯಾಸ ಆಗಿಬಿಟ್ಟೈತೆ ಟೀ ಕುಡಿಯೋದು. ನಾನು ನಾಳೆ ವ್ಲಾಗಲ್ಲೂ ಹೇಳಿದ್ದೀನಿ ನಿಮಗೆ, ಟೀ ಕುಡಿಯೋ ಅಭ್ಯಾಸ ಇದೆ ಅಂತ. ಸೊ ನೆನಪಾದಾಗೆಲ್ಲ ಚೂರು ಲೈಟಾಗಿ ಕುಡಿತೀನಿ, ಕಂಟ್ರೋಲ್ ಮಾಡ್ಕೊತೀನಿ. ಒಂದೊಂದು ಟೈಮು ಕುಡಿದೆ ಅಂದರೂ ಇವಾಗ ಕೆಲಸ ಮಾಡ್ತಿದ್ದೆಲ್ಲ, ಅದಕ್ಕೆ ಸ್ವಲ್ಪ ಕುಡಿಬೇಕು ಅನಿಸ್ತು. ಈ ಸಮ್ಮರಲ್ಲಿ ಟೀ ಕುಡಿತೋಳಲ್ಲ ಅಂತ ಅನಿಸ್ತಿರುತ್ತಲ್ವ. ಅದೇನೋ ಒಂಥರ, ಈ ಕೆಲವರಿಗೆ ಚಟ ಅಂತಾರಲ್ಲ, ಆ ಥರ ಇದು ಹ್ಯಾಬಿಟ್ಸ್ಗಳು ರೂಢಿ ಆಗಿಬಿಟ್ರೆ ಆ ಥರ ಬಿಡೋದಕ್ಕಾಗಲ್ಲ ಸಡನ್ಲಿ. ಈಗ ಆದಷ್ಟಕ್ಕೆ ಕಮ್ಮಿ ಮಾಡ್ಕೊಂಡಿದ್ದೀನಿ. ಮೊದಲಷ್ಟು ಕುಡಿತಿಲ್ಲ, ಈಗ ಸ್ವಲ್ಪ ಕುಡಿತಾ ಇದ್ದೀನಿ ಅಷ್ಟೇ. ಹಾಗೆ ಇವತ್ತು ಮಧ್ಯಾಹ್ನದ ಊಟಕ್ಕೆ ನಾನೇನು ಜಾಸ್ತಿ ರಿಸ್ಕ್ ತೊಗೊಳಕ್ಕೆ ಹೋಗ್ತಿಲ್ಲ. ಕ್ಲೀನಿಂಗ್ ಮಾಡ್ತಾ ಇರೋದ್ರಿಂದ ನಮ್ಮ ಮನೆಯವ್ರಿಗೆ, ನನ್ನ ಪಾಪುಗೆ, ನನಗೆ ಮೊಸರು ಅನ್ನ ಮಾಡ್ಕೊಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ಸಮ್ಮರ್ ಆಗಿರೋದ್ರಿಂದ ಸಾಂಬಾರು ರೈಸು ತಿನ್ನೋದಕ್ಕಾಗಲ್ಲ, ಅಷ್ಟು ಕಂಫರ್ಟಬಲ್ ಇರೋಲ್ಲ. ಮೊಸರನ್ನ ಆದರೆ ಆರಾಮಾಗಿ ತಿನ್ಬೋದು, ಕೂಲಾಗಿರುತ್ತೆ ಅಂತ. ಸೊ ಅದಕ್ಕೆ ಈಗ ಮೊಸರು ಇದೆ. ಈಗ ರೈಸ್ ಮಾಡ್ಕೊಬಿಡ್ತೀನಿ. ರೈಸ್ ಮಾಡಿಕೊಂಡ್ರೆ ಅವ್ರು ಬಂದು ನಮ್ಮ ಮನೆಯವ್ರು ಊಟ ಮಾಡ್ಕೊತಾರೆ. ನಾನು ಆರಾಮಾಗಿ ಕ್ಲೀನ್ ಮಾಡ್ಕೊಬೋದು. ಕಂಡೀಷನ್ ತೊಂದರೆ ಏನೂ ಇರಲ್ಲ. ಅವರೇ ಹಾಕ್ಕೊಂಡು ಊಟ ಮಾಡ್ಕೊಂಡು ಹೋಗ್ತಾರೆ. ಅಷ್ಟರಲ್ಲಿ ನಾವು ಕ್ಲೀನ್ ಮಾಡ್ಕೊತಾ ಇರೋಣ. ಓಕೆನಾ? ಬನ್ನಿ ಹೇಗೆ ಮಾಡೋಣ ನೋಡೋಣ. ರೈಸ್ ಮಾಡೋದಕ್ಕೆ ಇಟ್ಟಿದ್ದೀನಿ. ಈಗ ನಾವು ಕ್ಲೀನಿಂಗ್ ಮಾಡೋದಕ್ಕೆ ಹೋಗೋಣ. ಅಡುಗೆ ಮನೆ ಕೂಡ ಮೆಸ್ಸಿ ಆಗಿದೆ, ಕ್ಲೀನ್ ಮಾಡಬೇಕು. ಈಗ ರೂಮಲ್ಲಿ ಆಲ್ಮೋಸ್ಟ್ ಕ್ಲೀನ್ ಮಾಡಿದ್ದೀನಿ, ತೋರಿಸ್ತೀನಿ ನೋಡಿ. ಇದು ವಿಂಡೋ, ಇದು ವಾರ್ಡ್ರೋಬ್ ಎಲ್ಲ ಕ್ಲೀನ್ ಮಾಡಿದೆ. ಸಾರಿ, ಅದು ವಿಡಿಯೋ ಕ್ಯಾಪ್ಚರ್ ಮಾಡೋದಕ್ಕಾಗಲಿಲ್ಲ. ಮತ್ತು ಮೇಲೆಲ್ಲ ಧೂಳು ಹೊಡೆದು ನೀಟಾಗಿ ಎಲ್ಲ ಮೇಲೆ ಇಟ್ಬಿಟ್ಟಿದ್ದೀನಿ. ಇದು ನೋಡಿರ್ಬೋದು ನೀವು, ಮೀಶೋದಲ್ಲಿ ಪರ್ಚೇಸ್ ಮಾಡಿರೋದು. ಒಂದು ಮಾತ್ರ ಬಿದ್ದೋಗ್ಬಿಟ್ಟಿದೆ, ಅದನ್ನು ಸ್ಟಿಕ್ ಮಾಡಬೇಕು. ಇನ್ನೂ ರೂಮ್ ಏನು ಡೆಕೋರೇಷನ್ ಮಾಡಿಲ್ಲ, ಜಸ್ಟ್ ಹೀಗೇ. ಇದು ಯಾವ ಫೋಟೋ ಅಂದರೆ, ನಮ್ಮ ಆ್ಯನಿವರ್ಸರಿಲಿ ನನ್ನ ಹಸ್ಬೆಂಡ್ಗೆ ಗಿಫ್ಟ್ ಮಾಡಿದ್ನಲ್ಲ, ಅದು ಫೋಟೋಸು. ಮತ್ತು ಇದು ವಾಲ್ ಹ್ಯಾಂಗಿಂಗ್ ನಾನೇ ಮಾಡ್ಕೊಂಡಿರೋದು. ಈಗ ಈ ಡ್ರೆಸ್ಸಿಂಗ್ ಟೇಬಲ್ಲು ಹಾಗೆ ಈ ವಾರ್ಡ್ರೋಬ್ನ ಅದ್ಲಿ ಬದಲಿ ಲೊಕೇಶನ್ ಶಿಫ್ಟ್ ಮಾಡ್ತಾಯಿದ್ದೀನಿ. ಅದೊಂದು ಸ್ವಲ್ಪ ರಿಸ್ಕ್ ಆಗುತ್ತೆ. ಇರೋ ಜಾಗ ಕಂಫರ್ಟಬಲ್ ಆಗಿಲ್ಲ ಅಂತ ಬದಲಾಯಿಸ್ತಾ ಇದ್ದೀನಿ. ನೋಡೋಣ. ಎಲ್ಲ ಕೆಲಸ ಮಾಡೋಷ್ಟರಲ್ಲಿ ರಿಸ್ಕ್ ಆಗಿಬಿಡುತ್ತೆ ಫ್ರೆಂಡ್ಸ್. ಆದರೆ ಏನೂ ಮಾಡೋಕ್ಕಾಗಲ್ಲ. ವೆಯ್ಟ್ ಇದೆ, 3 ಡೋರು ತರಬೇಕು. ಸ್ವೆಟ್ ಆಗ್ತಿದೆ, ಶೆಕೆ, ರಿಸ್ಕು ಕೂಡ. ಇವೆಲ್ಲ ಏನೂ ಮಾಡೋದಕ್ಕಾಗಲ್ಲ, ಮಾಡಲೇಬೇಕು. ಮಿತ್ತು ಹಿಂದೆ ಸೇರ್ಕೊಬೇಡ.
ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಕೀಪ್ ವಾಚಿಂಗ್. ಅಂತೂ ಬದಲಾಯಿಸಿದೆ. ಆ ಜಾಗದಿಂದ ಈ ಜಾಗಕ್ಕೆ ವಾರ್ಡ್ರೋಬ್ನ ಚೇಂಜ್ ಮಾಡಿದ್ದೀನಿ. ಈಗ ಇದೊಂದು ಡ್ರೆಸ್ಸಿಂಗ್ ಟೇಬಲ್ ಇದೆ, ಇದನ್ನು ಇಲ್ಲಿ ಕೂರಿಸ್ಬೇಕು. ಈಗ ಇದನ್ನು ಶಿಫ್ಟ್ ಮಾಡೋಣ. ಫಿಲ್ಟರ್ ಬಾಟಲ್ ಬಿಡೋದು ಏನು ಚೆನ್ನಾಗಿತ್ತು, ಗ್ಲಾಸ್ ಇಡೋದು. ಜಸ್ಟ್ ಮಿಸ್ ಆಗ್ಬಿಟ್ಟು ಖುಷ್ ಶೇಕೆ. ಓಕೆ, ಕರೆಕ್ಟಾಗಿ ಫಿಕ್ಸ್ ಆಗಿದೆ. ನೋಡಿ ಫ್ರೆಂಡ್ಸ್, ಇದು ಹೀಗೆ, ಇದು ಈ ಕಡೆ ಆಪೋಸಿಟು ಫಿಕ್ಸ್ ಮಾಡಿದ್ದೀನಿ. ಸಾಕಾಗೋಗಿದೆ ನನಗಂತೂ ಕೆಲಸ ಮಾಡಿ. ಇವತ್ತು ಬಾಯ್ಸ್ ಟ್ರೈನ್ ಹಾಕಿದ್ದೀನಿ. ಇನ್ನೂ ಇದು ಅಲ್ಲಿ ಬಾಕ್ಸ್ ದಿವಾನದಲ್ಲಿ ಬಟ್ಟೆಗಳೆಲ್ಲ ಫೋಲ್ಡಿಂಗ್ ಮಾಡಿಲ್ಲ ಸರಿಯಾಗಿ. ಮತ್ತು ಇನ್ನೊಂದು ಇದು ಡ್ರೆಸ್ಸಿಂಗ್ ಟೇಬಲಲ್ಲೂ ಕೂಡ ಐಟಮ್ಸ್ ಎಲ್ಲ ನನಗೆ ಬಿಸಾಕ್ತಿದ್ದೀನಿ. ಅದನ್ನು ಕ್ಲೀನ್ ಮಾಡಬೇಕು, ಸ್ವಲ್ಪ ಟೈಮ್ ಬೇಕು ನನಗೆ. ಇವತ್ತು ಸಾಕಾಗಿದೆ, ಸೆಕೆಂಡ್ ಡೇ ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್. ನಾನು ಕಂಪ್ಲೀಟ್ ಮಾಡಿದ್ದೀನಿ, ಇವತ್ತು ಫಿನಿಶಿಂಗ್ ಆಗಿದೆ. ಇವತ್ತೇ ಮಾಡಿಬಿಟ್ಟೆ, ನಾಳೆ ಅಂತ ಹೇಳಿದೆ. ಬಟ್ ಹಂಗೂ ಇದೆಲ್ಲ ಬ್ಯಾಲೆನ್ಸ್ ಉಳ್ಕೊಂಡಿದೆ, ಎಲ್ಲ ಗಲೀಜಾಗಿ ಹಂಗೆ ಮೆಸ್ಸಿಯಾಗೇ ಇದೆ. ಇದು ಕೂಡ ನಾನೇ ಮಾಡಿರೋಂಥ DIY. ಹೇಗಿದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್.